ಸರ್ ಈ ತರ ಎಲ್ಲ ಕ್ವೆಶನ್ಸ್ ಕೇಳ್ಬೇಡಿ ನೀವು, ಯು ಆರ್ ಗೋಯಿಂಗ್ ಇಟ್ ವೆರಿ ರಾಂಗ್. ಸರ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಸರ್. ಈ ತರ ಎಲ್ಲ ಹೇಳಕ್ ಬರ್ಬೇಡಿ. ನನ್ ಲೈಫ್ ಅಲ್ಲಿ ನನ್ನ ತರ ಆಗಿಲ್ಲ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಡ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಒಬ್ಬರು ಟಾಪರ್ಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಇವರು ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ಟಾಪಲ್ಲಿ ಬಂದಿದ್ದಾರೆ ಅಂತೆ. ಬನ್ನಿ ಇವರಿಗೆ ಟಾಪಾಗಿ ಟ್ರ್ಯಾಪ್ ಮಾಡೋದು. ಹಲೋ, ಇದು ಲೇಖನ ಅಂತ ನಾ ಮಾತಾಡೋದು? ಹೌದು, ಹೇಳಿ ಸರ್. ಅದೇ ಇಂಜಿನಿಯರಿಂಗ್ ಸೆಕೆಂಡ್ ಇಯರಲ್ಲಿ ಟಾಪರ್ ಬಂದಿದ್ದೀರಲ್ಲ, ನೀವೇ ತಾನೆ? ಹೌದು, ಏನ್ ಬೇಕಿತ್ತು ಸರ್ ನಿಮ್ಗೆ? ಮೇಡಮ್ ಏನಿಲ್ಲ, ನಾವು ಒಂದು ಟಿವಿ ಚಾನಲ್ ಇಂದ ಕಾಲ್ ಮಾಡ್ತಾ ಇರೋದು. ಯಾರೇ ಟಾಪರ್ಗಳು ಇರ್ತಾರೆ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡಿ ಮಕ್ಕಳುಗಳಿಗೆ ಅಂದ್ರೆ ಮುಂದಕ್ಕೆ ಓದೋರ್ಗೆ ಹೆಲ್ಪ್ ಆಗೋರ್ಗೆ ಒಂದು ಇನ್ಸ್ಪಿರೇಷನ್ ತರ, ಒಂದು ಮೋಟಿವೇಶನ್ ಆಗೋ ತರ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಜಸ್ಟ್ ಲೈಕ್ ಅಂದ್ರೆ ನೀವು ಯಾವ ರೀತಿ ಈಗ ಟಾಪರ್ ಆಗೋದಕ್ಕೆ ಏನೇನು ಪ್ರಿಪರೇಷನ್ ಮಾಡಿದ್ರಿ, ಹೆಂಗ್ ಓದ್ತಾ ಇದ್ರಿ, ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಸಪೋರ್ಟು, ಆ ಥರ ನಿಮ್ಮನ್ನ ಮಾತಾಡಿಸಿ ನಿಮ್ಮ ಕಡೆಯಿಂದ ವೀಕ್ಷಕರಿಗೆ ಒಂದು ಮೆಸೇಜ್ ಕೊಡೋ ರೀತಿ. ಸರ್ ಇದು ನನ್ನ ಪೇರೆಂಟ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಹೇಳ್ಬೇಕಾಗುತ್ತೆ ಸರ್. ನನ್ನ ಇನ್ಫಾರ್ಮೇಶನ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನಗೆ ನಿಮ್ಮ ಫ್ರೆಂಡ್ ಅವ್ರ ಹತ್ರ ನಾನು ನಂಬರ್ ತಗೊಂಡೆ, ಲಕ್ಷ್ಮಿ ಅಂತ ಅವ್ರ ಹೆಸರು. ಓಕೆ 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 ಓಕೆ. ಹಾ, ನಿಮ್ ನೇಮು ಸರ್? ನನ್ನ ಹೆಸರು ಬಂದು ರಘು ಅಂತ. ಯಾವ ಚಾನಲ್ ಇಂದ ಸರ್ ನೀವು? ಮೇಡಮ್ ನಮ್ದು ಲೋಕಲ್ ಚಾನಲ್ CK ಚಾನಲ್ ಅಂತ ಹೇಳಿ. ಓಕೆ ಸರ್, ನಾಳೆ ನಾನು ಆಫ್ಟರ್ನೂನ್ ಅಷ್ಟೊತ್ತಿಗೆ ನಿಮ್ಗೆ ಕಾಲ್ ಮಾಡ್ತೀನಿ. ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಕಾಲ್ ಮಾಡ್ತೀನಿ ಸರ್. ಖಂಡಿತ ಮೇಡಮ್. ಹಾಗೇನೆ ಮೇಡಮ್, ಲಾಸ್ಟಲ್ಲಿ ಒಂದು ಕ್ವಿಜ್ ಅಂದರೆ ಒಂದು ಕ್ವೆಶನ್ ಆ್ಯಂಡ್ ಆನ್ಸರ್ ಟೈಪು ಒಂದು ಇದಿರುತ್ತೆ. ಯಾಕಂದ್ರೆ ನಿಮ್ಮ ಒಂದು ಕೆಪಾಸಿಟಿನ ಚೆಕ್ ಮಾಡೋ ಥರ. ಜನರಲ್ ನಾಲೆಜಾ? ಹೌದು ಹೌದು ಹೌದು. ಜಸ್ಟ್ ಲೈಕ್ ಹೆಂಗೆ ಅಂತ ಅಂದ್ರೆ ಮೇಡಮ್, ಈಗ ಒಂದು ಬೇಲಿನಲ್ಲಿ 10 ಕುರಿಗಳಿರುತ್ತೆ. ಸೊ ಇದಕ್ಕಿದ್ದಂಗೆ 5 ಕುರಿ ಈ ಬೇಲಿಯಿಂದ ಆ ಕಡೆ ಬೇಲಿಗೆ ಹಾರ್ಬಿಡುತ್ತೆ. ಇನ್ನೆಷ್ಟು ಕುರಿ ಉಳ್ಕೊಳ್ಳುತ್ತೆ? ಸರ್ ನೀವು ಹೇಳಿದ ಕ್ವೆಶನ್ ನನ್ಗೆ ಅರ್ಥ ಆಗ್ಲಿಲ್ಲ. ನಾನು ಆಕ್ಚುಲಿ ನಂದು ಸಿಲೆಬಸ್ ಏನೋ ನೋಡ್ತಿದ್ದೆ, ಸಡನ್ ಆಗಿ ನೀವು ಕಾಲ್ ಮಾಡಿದ್ರಲ್ಲ, ನಂಗೆ ಪ್ಯಾನಿಕ್ ಆಯ್ತು. ಅಯ್ಯ, ಓದು ಒಂದು ಪುಸ್ತಕದೊಳಗೆ ಮುಳುಗ್ಬಿಟ್ಟಿದ್ದೀರಾ. ಓಕೆ, ಈಗ ಒಂದು ಬೇಲಿನಲ್ಲಿ 10 ಕುರಿ ಇರುತ್ತೆ. ಓಕೆ, ಅದರಲ್ಲಿ 5 ಕುರಿ ಆ ಬೇಲಿಯಿಂದ ಇನ್ನೊಂದು ಬೇಲಿಗೆ ಹಾರ್ಬಿಡುತ್ತೆ. ಈಗ ಆ ಬೇಲಿನಲ್ಲಿ ಎಷ್ಟು ಕುರಿ ಉಳ್ಕೊಳ್ಳುತ್ತೆ? 5. ಇನ್ನೊಂದ್ಸಲ ಯೋಚನೆ ಮಾಡಿ ಹೇಳಿ. ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಬೇಲಿ, ಓಕೆನಾ? ಆ ಬೇಲಿನಲ್ಲಿ 10 ಕುರಿಗಳಿರುತ್ತೆ. ಸೊ 10 ಕುರಿನಲ್ಲಿ ಈ ಕಡೆಯಿಂದ ಆ ಕಡೆಗೆ 5 ಕುರಿ ಹಾರ್ಬಿಡುತ್ತೆ. ಇದ್ದಿದ್ರಲ್ಲಿ 5 ಆ ಕಡೆ ಹಾರುತ್ತೆ. ಹೌದು. ಸೊ ಎಷ್ಟು ಕುರಿಗಳು ಈಗ ಬೇಲಿನ ಉಳ್ಕೊಳ್ಳುತ್ತೆ? 5. ನೀವು ಯಾರು ಲೇಖನನ ಅಥವಾ ಅವ್ರ ಫ್ರೆಂಡ್, ಅವ್ರ ಹೆಸರು ಹೇಳ್ಕೊಂಡು ಮಾತಾಡ್ತಾ ಇದ್ದೀರಾ? ಯಾರು ನೀವು? ಸರ್ ನಾನು ಲೇಖನ ಅಂತಾನೆ ಮಾತಾಡ್ತಿರೋದು ಸರ್. ಅಂದ್ರೆ ಟಾಪರ್ ಬಂದಿದ್ರಲ್ಲ ಅವರೇನಾ? ಹೌದು. ಎಷ್ಟು ಪರ್ಸೆಂಟೇಜ್ ನಿಮಗೆ? ಸರ್ ನಂದು CGPA ಬಂದು 9.45 ಅಂತೆ ಸರ್. ಓಕೆ, ಬಟ್ ನಿಮ್ಮಿಂದ ಈ ಉತ್ತರ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಕರೆಕ್ಟಾಗಿ ಹೇಳ್ತೀರಾ ಅನ್ಕೊಂಡೆ ಟಾಪರು. ಈಗ ಇನ್ನೊಂದ್ಸಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ಒಂದು ಬೇಲಿ ಇರುತ್ತೆ, 10 ಕುರಿಗಳಿರುತ್ತೆ ಅದರಲ್ಲಿ. ಎಷ್ಟು? 10. ಅದರಲ್ಲಿ 5 ಕುರಿಗಳು ಈ ಬೇಲಿಂದ ಇನ್ನೊಂದು ಬೇಲಿಗೆ ಹಾರ್ಬಿಡುತ್ತೆ. ಈಗ ಎಷ್ಟು ಉಳ್ಕೊಳ್ಳುತ್ತೆ ಆ ಬೇಲಿನಲ್ಲಿ ಕುರಿಗಳು? 5. ಮೋಸ್ಟ್ಲಿ ನೀವು ಅದೇನೋ ಓದ್ತಾ ಇದ್ದೀನಿ ಅಂತ ಇದ್ರಲ್ಲ, ಅದರಲ್ಲೇ ಏನೋ ಸ್ವಲ್ಪ ತಲೆ ಕೆಡಿಸ್ಕೊಂಡು ಮುಳುಗೋಗಿರ್ಬೇಕು. ಏನ್ ಹೇಳಿ ಕ್ವಶನ್? ಬೇಲಿಯಲ್ಲಿ 10 ಕುರಿ ಇರುತ್ತೆ, 10ರಲ್ಲಿ 5 ಹಾರುತ್ತೆ ಆ ಕಡೆಗೆ ಅಂತ ಹೇಳಿದ್ರಿ. ಹೌದು. ಇನ್ನ 5 ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಮ್ಯಾಥಮೆಟಿಕ್ಸ್ ಇದೆಯಾ? ಸರ್ ಇದೆ. ಎಷ್ಟು ತೆಗ್ದಿದ್ದೀರಿ ಅದರಲ್ಲಿ? ಅದ್ರಲ್ಲಿ ನಂದು 90 ಆಗ್ಬೋದು ಸರ್. ಅದು ಯಾರು ಕರೆಕ್ಷನ್ ಮಾಡಿದ್ರು? ಅದು ಯಾರು ದುಡ್ಡು ಕೊಟ್ಬಿಟ್ಟು ಏನಾದ್ರು ಮಾರ್ಕ್ಸ್ ತಗೊಂಡ್ರೆ ಹೆಂಗೆಮ್ಮ ನೀವು? ಸರ್ ಈ ತರ ಎಲ್ಲ ಕ್ವೆಶನ್ಸ್ ಕೇಳ್ಬೇಡಿ ನೀವು, ಯು ಆರ್ ಗೋಯಿಂಗ್ ಇಟ್ ವೆರಿ ರಾಂಗ್. ಅಲ್ಲ ಮತ್ತೆ ನಾನು ಏನ್ ಕೇಳ್ತಾ ಇದೀನಿ, ಒಂದ್ ಬೇಲಿನಲ್ಲಿ 10 ಕುರಿ ಆಯ್ತಾ? ನಿಮಗೆ ಆನ್ಸರ್ ಸಿಕ್ಲಿಲ್ಲ ಅಲ್ವಾ, ಡ್ರಾಪ್ ಮಾಡಿ ಅಷ್ಟೇ. ನಾವು ಕಷ್ಟಪಟ್ಟು ಓದಿ ಎಲ್ಲ ಮಾಡಿರ್ತೀವಿ, ನೀವೇನ್ ಮಾತಾಡ್ತಾ ಇದ್ದೀರಾ? ಕನ್ನಡ. ಸರ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ ಸರ್. ಈ ತರ ಎಲ್ಲ ಹೇಳಕ್ ಬರ್ಬೇಡಿ. ನನ್ ಲೈಫ್ ಅಲ್ಲಿ ನನ್ನ ತರ ಆಗಿಲ್ಲ.
ಕರೆಕ್ಟ್. ಅರ್ಥ ಆಯ್ತಾ? ಬಟ್ ಈ ಸಿಂಪಲ್ ಪ್ರಶ್ನೆ, 5 ಕುರಿ ಇರುತ್ತೆ ಒಂದ್ ಬೇಲಿನಲ್ಲಿ, ಒಂದ್ ಕಡೆಯಿಂದ ನೋಡಿ, ನನ್ಗೆ ಫರ್ದರ್ ಏನೋ ಮಾತಾಡಕ್ ಇಷ್ಟ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ವಿತ್ ದಿಸ್, ಪ್ಲೀಸ್ ಡ್ರಾಪ್ ಇಟ್ ಔಟ್ ಅಷ್ಟೇ. ಅಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಏನೇನೋ ಮಾತಾಡಿದ್ರೆ ಅಯ್ಯೋ ದೇವ್ರೆ. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕಳಿಸ್ತಾರೆ, ಕಾಲ್ ಮಾಡಿ ಕಾನ್ಫರೆನ್ಸ್ ಕಲಾಕಣ ಬನ್ನಿ. ಹಲೋ ಹಲೋ, ಹಾಯ್ ಅಶ್ವಿನಿ. ಯಾರು? ಹೇಳ್ತೀನಿ, ಅದಕ್ಕೂ ಮುಂಚೆ ಒಂದ್ ಏನೋ ಕೇಳಬೇಕು. ಕೇಳಲಾ? ಹೇಳಿ. ಈಗ ಒಂದ್ ಬೇಲಿನಲ್ಲಿ 10 ಕುರಿ ಇರುತ್ತೆ. ಹಾ. ಸೊ ಆ 10 ಕುರಿನಲ್ಲಿ 5 ಕುರಿ ಆ ಬೇಲಿಯಿಂದ ಇನ್ನೊಂದ್ ಬೇಲಿಗೆ ಹಾರ್ಬಿಡುತ್ತೆ. ಇನ್ನು ಎಷ್ಟು ಕುರಿಗಳು ಉಳ್ಕೊಳುತ್ತೆ ಆ ಬೇಲಿನಲ್ಲಿ? 2. ಹಲೋ, ಕಿತ್ತು ದಬಾಕಿದ್ದೀರಾ ಮಾರ್ಕ್ಸ್ನ ಇಂಜಿನಿಯರಿಂಗ್. ಆರ್ಜೆ ಸುನಿಲ್ಲ ಸರ್. ಅಲ್ಲ ಕಣಮ್ಮ, 10 ಕುರಿ ಇರುತ್ತೆ ಒಂದ್ ಬೇಲಿನಲ್ಲಿ, 10ರಲ್ಲಿ 5 ಇನ್ನೊಂದ್ ಬೇಲಿಗೆ ಹಾರಿದ್ರೆ ಎಷ್ಟು ಕುರಿ ಉಳ್ಕೊಳುತ್ತೆ ಅಂದ್ರೆ 2 ಅಂತ. ಇನ್ನ 5 ಇರ್ಲಿ. ಈಗ ನೀವು ಯಾರ ನಂಬರ್ ಕಳಿಸಿದ್ರಿ? ಲೇಖನ ಅಂತ. ಓಕೆ, ನಿಮ್ಮ ಲೇಖನಂಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ. The person you are speaking. ಹಲೋ, ಏನ್ ಫುಲ್ ಬಿಸಿ ಇದೆಯಾ? ಇಲ್ಲ ಹೇಳಿ ಅತ್ತೆ. ಅವಾಗ್ಲಿಂದ ಟ್ರೈ ಮಾಡ್ತಾನೆ ಇದೀನಿ, ಬಿಸಿ. ಇವ್ರು ಶ್ರೀಲಕ್ಷ್ಮಿ ಜೊತೆ ಮಾತಾಡ್ತಿದ್ದೆ. ಶ್ರೀಲಕ್ಷ್ಮಿ ಯಾರು? ನನ್ ಕಾಲೇಜ್ ಫ್ರೆಂಡ್. ಹಲೋ ಲೇಖನ. ಹೇಳಿ, ಯಾರತ್ತೆ? ಅಲ್ಲ ಹೇಳ್ತೀನಿ, ನೀನ್ ಮಾಡ್ತಾ ನನ್ ಜೆಂಡರೇ ಚೇಂಜ್ ಮಾಡ್ಬಿಟ್ಟಲ್ಲ ನೀನು. ಯಾರಿದು? ಅದೇ ನಾನೇ, ಶ್ರೀಲಕ್ಷ್ಮಿ. ಯಾರತ್ತೆ ಇವ್ರು? ಹಿಂಗೆಲ್ಲ ಮಾತಾಡ್ಬೇಡ ನೀನು, ಟಾಪರ್ ಅಂತ ಬೇರೆ ಹೇಳ್ತೀಯ. ಚಿಕ್ಕ ಪ್ರಶ್ನೆ ಕೇಳಿದೀನಿ. ಯಾರಪ್ಪ ಇವ್ರು? ನಮ್ಮ ಅತ್ತೆ ಕೈ ಫೋನ್ ಕೊಡ್ತೀರಾ ನೀವು? ಅತ್ತೆ ಕೈಲಿ ಕೊಡ್ತೀನಿ, ಎಲ್ಲಾರ ಕೈಲಿ ಕೊಡ್ತೀನಿ. ಇಲ್ಲಿ ಅಶ್ವಿನಿ. ಹಾ ಹೇಳಿ ಸರ್. ಅಲ್ಲ, ಟಾಪರ್ ಬೇರೆ ಅಂತೆ. ಎಷ್ಟು ಸಿಂಪಲ್ ಪ್ರಶ್ನೆ ಕೇಳಿದೀನಿ ಗೊತ್ತಾ? ಹೆಂಗೋ ಉತ್ತರ ಕೊಡ್ತಾವಳಲ್ಲ ಈ ಹುಡುಗಿ. ಏನ್ ಲೇಕು, ಏನು ಸರಿಯಾಗಿ ಆನ್ಸರ್ ಹೇಳಿಲ್ವಾ ನೀನು? ಅತ್ತೆ ಯಾರತ್ತೆ ಅವ್ರು? ಫಸ್ಟ್ ಯಾರ್ ಕೇಳಿಯತ್ತೆ ಅವ್ರನ್ನ? ಅಲ್ಲ ಹೇಳ್ತೀನಿ, ನೀನ್ ಹೇಳು ಫಸ್ಟ್. ನಂಗ್ ಗೊತ್ತಿಲ್ಲ ಅತ್ತೆ. ನೋಡಿದ್ರಾ? ನಂಗ್ ಅವ್ರ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಯಾರವ್ರು ಫಸ್ಟ್ ಹೇಳಕ್ ಇಲ್ದೇ ಇರೋದನ್ನ ನಾನ್ ಎಜುಕೇಶನ್ ಬಗ್ಗೆ ಮಾತಾಡಕ್ ಅವ್ರು ಯಾರು? ಯಾಕೆ ಇಷ್ಟೊಂದ್ ರೇಸ್ ಆಗ್ತಿ? ಅವ್ರು ಏನ್ ಮಾತಾಡಿದ್ರು ಗೊತ್ತಾ? ಅವ್ರು ಏನ್ ಮಾತಾಡಿದ್ರು ಕೇಳಿ. ಅವ್ರು ನೀನ್ ಆನ್ಸರ್ ಏನ್ ಕೊಟ್ಟೆ ಅದನ್ನ ಹೇಳು ಫಸ್ಟ್. ಸರ್, ನಾನ್ ಆನ್ಸರ್ ಏನಾದ್ರು ಕೊಟ್ಟಿರ್ಲಿ ಸರ್, ಅದ್ ನಿಮಗ್ ಬೇಡದೇ ಇರೋ ಪ್ರಶ್ನೆ ಆಯ್ತಾ? ನಿಮ್ಗೆ ಆನ್ಸರ್ ಸಿಕ್ಲಿಲ್ಲ ತಾನೆ? ಆನ್ಸರ್ ಸಿಕ್ಲಿಲ್ಲ ಅಂತ ಹೇಳಿ. ನಾನು ಎಜುಕೇಶನ್ ಬಗ್ಗೆ ಎಲ್ಲ ಯಾಕಕ್ ಮಾತಾಡ್ತೀರಾ ನೀವು? ಅಯ್ಯೋ ದೇವ್ರೆ, ಇದೇನಮ್ಮ ಏನಾರು ನಿಮ್ ಕಚ್ಕಿಸ್ತಾ ಇದಕ್ಕಿದ್ದಂಗೆ ಏನಾದ್ರು ಇದ್ಯಾಕ್ ಹಿಂಗೆ ನನ್ನ ಕಚ್ತಾ ಇದೆಯಲ್ಲ ನೀನು? ಅಲ್ಲ ಸರ್, ನೀವು ಮಾತಾಡಿದ ರೀತಿ ಸರಿ ಇರ್ಲಿಲ್ಲ ಸರ್. ನೀವ್ ಯಾಕೆ ಸರಿಯಾಗಿ ಮಾತಾಡಿದ್ರಿ? ನಿಮ್ ಮ್ಯಾಥ್ಸ್ ಪೇಪರ್ ಯಾರು ಕರೆಕ್ಷನ್ ಮಾಡಿದ್ದು? ನೀವು ದುಡ್ಡು ಕೊಟ್ಟು ಪಾಸು, ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಓಕೆ? ವಾ. ಅಲ್ಲ ಕಣಮ್ಮ, ನೀನು 5 ಕುರಿ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ಕೇಳಿದ್ದು. ಕರೆಕ್ಟ್ ಆಗಿ ಉತ್ತರ ಹೇಳಿಲ್ವಲ್ಲ, ಅದಕ್ಕೆ ಹೆಂಗ್ ಕೇಳಿದ್ದು. ನೀನ್ ಯಾಕೆ ಹಿಂಗೆ ಐಸ್ ಕ್ರೀಮ್ ಕಳ್ಳ ಅಂದ್ರೆ ನಿಮ್ಮನೆ ಫ್ರಿಡ್ ಮುಟ್ಟಿ ಯಾಕೆ ನೋಡ್ಕೊತೀಯ? ಕರೆಕ್ಟ್ ಆಗಿ ಉತ್ತರ ಹೇಳಿಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿ ಸರ್. ಅದನ್ ಬಿಟ್ಟು ಪರ್ಸನಲ್ ಆಗೆಲ್ಲ ಮಾತಾಡಕ್ ಬರ್ಬೇಡಿ. ಅಯ್ಯೋ ದೇವ್ರೆ, ನಿನ್ನನ್ ರಿಜೆಕ್ಟ್ ಮಾಡಕ್ ನಾನ್ ಯಾರಮ್ಮ? ಓದೋಳ್ ನೀನು, ಮಾರ್ಕ್ಸ್ ತಗೊಳ್ಳೋಳ್ ನೀನು, ಒಳ್ಳೆ ಹೆಸರು ತಗೊಳ್ಳೋಳ್ ನೀನು. ಅತ್ತೆ ಫಸ್ಟ್ ಇವ್ರು ಯಾರತ್ತೆ ಮಾತಾಡ್ತಿರೋದು? ನಂಗೆ ಕ್ಲಾರಿಟಿ ಕೊಡಿಯತ್ತೆ. ಕೊಡ್ತೀನಿ, ಎಲ್ಲ ಕೊಟ್ಬಿಡ್ತೀನಿ. ತಿಳ್ಕೊಂಬಿಡು ಫಸ್ಟ್. ಒಂದ್ ಬೇಲಿನಲ್ಲಿ 10 ಕುರಿ ಇರುತ್ತೆ, ಅದರಲ್ಲಿ 5 ಕುರಿ ಆ ಕಡೆ ಹೋದ್ರೆ ಉತ್ತರ 5 ಅಲ್ಲ. ನಿನ್ಗೆ ಲೆಕ್ಕ ಗೊತ್ತು ಅಷ್ಟೇ, ಕುರಿ ಗೊತ್ತಿಲ್ಲ. ಆಕ್ಚುಲಿ 1 ಕುರಿ ಹೋದ್ರು ಎಲ್ಲಾ ಕುರಿನೂ ಆ ಕಡೆ ಹೊಟ್ಟೋಯ್ತದೆ, ಒಂದು ಇರಲ್ಲ ಬೇಲಿನಲ್ಲಿ. ನಿಮ್ಗೆ ಲೆಕ್ಕ ಗೊತ್ತು, ಕುರಿ ಗೊತ್ತಿಲ್ಲ, ಅದನ್ನ ತಿಳ್ಕೊ ಫಸ್ಟು. ಅವಾಗ ನಾನು ಕೇಳ್ತಾ ಇದ್ದೀನಿ, ತಪ್ಪು 5 ಅಂತ. ನೀನು ಹೇಳಿದ್ದೆ ಹೇಳ್ತಿದ್ಯಾ, ನನಗೆ ಇಲ್ಲಿ ರೈಜ್ ಆಗಲ್ವಾ? ಇಷ್ಟು ಒಳ್ಳೆ ಹುಡುಗಿ ಸ್ಟಾಪರ್ ತಗೊಂಡ್ಬಿಟ್ಟು ಹಿಂಗ್ ಉತ್ತರ ಹೇಳ್ತಾಳೆ ಅಂತ. ಅಯ್ಯೋ ದೇವ್ರೆ. ಅತ್ತೆ ವಿಕ್ಕಿ ಅವ್ರ ಅತ್ತೆ ಇದು? ಇಲ್ಲ, ಮತ್ತೆ ಆರ್ಜೆ ಸುನಿಲ್ ಅಂತ. ಗೊತ್ತಾ? ನಾನೇ ಬೇಕಾಗಿತ್ತಾ? ನೀವ್ ಬೇಕು ಅಂತಾನೆ ಮಾಡ್ತಿರ್ತೀರಾ ಬಿಡಿ. ಇದು ಇಲ್ಲ, ನಿಮ್ಮ ಅತ್ತೆ ಅವಳು ಒಳ್ಳೆ ಟಾಪರು, ಚೆನ್ನಾಗ್ ಕಾಗೆ ಆರಿಸಿ ಅಂದ್ರು. ನೀನೇನ್ ರೈಜೆ ಆಯ್ತಾ ಇಲ್ವಲ್ಲ, ಅದಕ್ಕೇನೆ ಒಂದ್ ಮಾತು ಬಿಟ್ಟೆ ನೋಡು. ನೀನು ದಗ ಅಂತ ಉರ್ದೋಗ್ಬಿಟ್ಟೆ. ಪೊಲೀಸ್ ನಂಬರ್ ಕೊಡ್ತೀನಿ ಅಂತ ಹೌದಲ್ಲೇಕು? ನಿಜ. ಓ, ನನ್ನ ಒಳಗ ಹಾಕ್ಸೋ ಪ್ರೋಗ್ರಾಮ್ ಎಲ್ಲ ಇತ್ತು ಅನ್ನೋ. ಅಲ್ಲ, ನನ್ ಫ್ರೆಂಡ್ ಲಕ್ಷ್ಮಿ ಗೊತ್ತಾಯ್ತು ಅಂತ ನನಗೆ ಸಡನ್ ಆಗಿ ಎಲ್ಲ ನಂಬರ್ ಹೆಂಗ್ ಸಿಕ್ತು ಎಲ್ಲ ಇದಾಗೋಯ್ತು. ಫೋನ್ ಮಾಡು ಸರ್. ಏನ್ ಸರ್ ನೀವು? ಯಪ್ಪ, ಲೇಕು ಕಡೆಗೂ ಬಕ್ರ ಆದ.
ಭಕ್ತಿ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ ನನ್ಗೆ. ಸರ್ ರೈಸ್ ಆಗಿ ಮಾತಾಡಿದ್ರೆ ಐ ಆಮ್ ಸಾರಿ. ವೆಲ್ ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ರಿ, ಕೆಲವರು ಈ ಹುಡುಗಿಗೆ ಅಂತ ಹೇಳ್ತಾ ಇಲ್ಲ, ಓದು 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 ಅಂತ ಪುಸ್ತಕಕ್ಕಷ್ಟೇ ಸೀಮಿತ ಆಗ್ಬಿಟ್ಟಿರ್ತಾರೆ. ಹೊರಗಡೆ ಪ್ರಪಂಚ ಕಾಮನ್ ಕೆಲವೊಂದು ವಿಚಾರಗಳಿಗೆ ಅವರು ತಲೆನೇ ಕೆಡಿಸ್ಕೊಡಲ್ಲ, ಅದು ಗೊತ್ತೂ ಇರಲ್ಲ. ಸೊ ನಾನು ಹೇಳೋದೇನಪ್ಪ ಅಂತಂದರೆ, ವಿದ್ಯೆ ಜೊತೆ ಜಗತ್ತನ್ನು ಕೂಡ ನಾವು ಯಾವಾಗ ಅರ್ತ್ಕೋತೀವಿ, ತಿಳ್ಕೊತೀವಿ, ಆವಾಗಲೇ ಈ ಒಂದು ಪ್ರಪಂಚದಲ್ಲಿ ಏನೋ ಒಂದು ಮಾಡೋಕ್ಕೆ ಸಾಧ್ಯ. ಓದು 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 ಅಂತ ಪುಸ್ತಕದ ಬದನೆಕಾಯಿ ಆಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil. Prank calls.